ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ಕೆಫೆ ಪಕ್ಕದಲ್ಲಿರುವ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲೇ ಟೈಮರ್ ಅನ್ನ ಫಿಕ್ಸ್ ಮಾಡಿದ್ನ ಆಗುಂತಕ ಟೈಮ್ ಬಾಂಬ್ ತಯಾರಿ ಮಾಡಿಕೊಂಡು ಬಂದಿದ್ದ ಶಂಕಿತ ಬಂದು ಅದನ್ನ ರಾಮೇಶ್ವರ ಕೆಫೆಯಲ್ಲಿ ಪ್ಲಾಂಟ್ ಮಾಡಿ ಪಕ್ಕದಲ್ಲೇ ಇದ್ದ ಬಿಎಂಟಿಸಿ ಬಸ್ ನಿಲ್ದಾಣ ಬಿಎಂಟಿಸಿ ಬಸ್ ಹಿಡಿದು ಕೆಲಕಾಲ ಬಸ್ ಸ್ಟಾಪ್ ನಲ್ಲೇ ಕುಳಿತಿದ್ದ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಸಾಕ್ಷ್ಯ ಕೂಡ ಲಭ್ಯವಾಗಿದೆ. ಆಗ ಬ್ಯಾಗ್ ಅನ್ನ ಚೇರ್ ಮೇಲೆ ಇಟ್ಟು ಜಿಪ್ ಓಪನ್ ಮಾಡಿದ್ದಾನೆ. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಇದೇ ವೇಳೆ ತಾನು ತಂದಿದ್ದ ಬಾಂಬ್ ನ ಟೈಮ್ ಫಿಕ್ಸ್ ಮಾಡಿದ್ನ ಬಾಂಬರ್ ಅನ್ನೋ ಅನುಮಾನ. ಆತನ ಚಟುವಟಿಕೆ ಬಸ್ ಸ್ಟ್ಯಾಂಡ್ ನಲ್ಲಿ ಆತನ ಚಟುವಟಿಕೆನ ನೋಡಿದಾಗ ಅನುಮಾನ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಮೇಶ್ವರಂ ಕೆಫೆನ ಪಕ್ಕದಲ್ಲೇ ಇರ್ತಕ್ಕಂತ ಬಸ್ ಸ್ಟ್ಯಾಂಡ್ ಇದು. ಇಲ್ಲೇ ಕುಳಿತಿದ್ದ ಆ ಶಂಕಿತ ತನ್ನ ಬಳಿ ಇದ್ದ ಆ ಕಪ್ಪು ಬಣ್ಣದ ಬ್ಯಾಗ್ ಅನ್ನ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಓಪನ್ ಮಾಡಿ ಅದರಲ್ಲಿ ಒಂದಷ್ಟು ಚಟುವಟಿಕೆಗಳನ್ನ ನಡೆಸ್ತಾನೆ. ಟೈಮರ್ ಇಲ್ಲೇ ಫಿಕ್ಸ್ ಮಾಡಿ ಅದಾದ ನಂತರದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಅನ್ನ ಇಟ್ಟು ಬಂದಿದ್ನ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಇದೆಲ್ಲವನ್ನ ಕೂಡ ಇದೀಗ ತನಿಖಾ ತಂಡ ವಶಕ್ಕೆ ಪಡೆದಿದೆ. ಸಿಸಿಟಿವಿ ಫುಟೇಜ್ಗಳನ್ನ ಇದರ ಆಧಾರದ ಮೇಲೇನೆ ಶಂಕಿತನ ಆಕ್ಟಿವಿಟಿ ಹೇಗೆಲ್ಲ ಇತ್ತು, ಸ್ಫೋಟ ಸಂಭವಿಸಿದ ದಿನ ಅನ್ನೋದನ್ನ ಟ್ರೇಸ್ ಮಾಡಿ ಆತನ ಪತ್ತೆಗೆ ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ತನಿಖಾ ತಂಡ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಾಮೇಶ್ವರಂ ಕೆಫೆಯ ಪಕ್ಕದಲ್ಲೇ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇದು. ಆ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ಕೆಲ ಕಾಲ ಕುಳಿತುಕೊಳ್ತಾನೆ. ಆ ಬಸ್ ಸ್ಟ್ಯಾಂಡ್ ನಲ್ಲಿ ಇರುವ ಚೇರ್ನ ಪಕ್ಕದಲ್ಲೇ ಆ ಬ್ಯಾಗ್ ಅನ್ನ ತೆಗೆದಿಡ್ತಾನೆ. ಬ್ಯಾಗ್ ನ ಜಿಪ್ ಓಪನ್ ಮಾಡಿ ಕೆಲ ಕಾಲ ಅದರಲ್ಲಿ ಏನೋ ಹುಡುಕ್ತಾನೋ ಏನೋ ಮಾಡ್ತಾನೋ. ಆ ದೃಶ್ಯ ಅಸ್ಪಷ್ಟವಾಗಿದೆ. ಬಹುತೇಕ ಟೈಮರ್ ಇಲ್ಲೇನೆ ಫಿಕ್ಸ್ ಮಾಡಿದ್ನ 10 ಗಂಟೆ 43 ನಿಮಿಷಕ್ಕೆ ಸಂಭವಿಸಿರುವ ಘಟನೆ ಇದು. ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಅಂದ್ರೆ ರಾಮೇಶ್ವರಂ ಕೆಫೆಗೆ ಹೋಗೋಕೆ 20-25 ನಿಮಿಷ ಮುಂಚೆ ಆ ಬಸ್ ನಿಲ್ದಾಣದಲ್ಲಿ ಆತ ಕುಳಿತುಕೊಳ್ತಾನೆ. ತನ್ನ ಬಳಿಯಲ್ಲಿರುವ ಬ್ಯಾಗ್ ಅನ್ನ ಓಪನ್ ಮಾಡ್ತಾನೆ. ಅದಾದ ನಂತರದಲ್ಲಿ 11 ಗಂಟೆ 34 ನಿಮಿಷಕ್ಕೆ ರಾಮೇಶ್ವರಂ ಕೆಫೆಯ ಒಳಗಡೆ ಎಂಟ್ರಿ. ಇದೇ ಬಸ್ ನಿಲ್ದಾಣದ ಬಳಿಯಿಂದ ಕೆಲವೇ ಕ್ಷಣದಲ್ಲಿ ನಾವು ಲೈವ್ ರಿಪೋರ್ಟ್ ಕೊಡ್ತೀವಿ. ಹೇಗಿದೆ ಸದ್ಯದ ಚಿತ್ರಣ ಅಲ್ಲೇ ನಿಂತು ನಮ್ಮ ಪ್ರತಿನಿಧಿ ನಿಕೇಶ್ ವಿವರಿಸ್ತಾರೆ ಯಾವ ರೀತಿ ಇತ್ತು ಆ ದಿನ ಚಟುವಟಿಕೆ ಅನ್ನೋದನ್ನ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರತಿನಿಧಿ ನಿಕೇಶ್ ಅದೇ ಜಾಗವನ್ನ ತಲುಪ್ತಾ ಇದ್ದಾರೆ. ಅಲ್ಲಿಂದಲೇ ತೋರಿಸ್ತಾರೆ ಯಾವ ರೀತಿ ಇತ್ತು ಸ್ಫೋಟ ಸಂಭವಿಸಿದ ದಿನ, ಈ ಶಂಕಿತನ ಚಲನ ವಲನ ಅನ್ನೋದು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರ್ತಕ್ಕಂಥ ದೃಶ್ಯ ಇದು. ಆತ ಬಂದ, ಆ ಬಸ್ ಸ್ಟಾಪ್ ನಲ್ಲಿ ಕೂತ, ತನ್ನ ಕೈಲಿದ್ದ ಬ್ಯಾಗ್ ಅನ್ನ ಓಪನ್ ಮಾಡ್ದ. ನಂತರದಲ್ಲಿ ಕೆಲ ಹೊತ್ತು ಅಲ್ಲಿ ಕೂತು ನಂತರದಲ್ಲಿ ವಾಪಸ್ ಅವನು ಹೋಗಿರೋದು ರಾಮೇಶ್ವರಂ ಕೆಫೆ. ಹೋಗ್ತಾನು ಕೈಯಲ್ಲಿ ಫೋನು, ಬರ್ತಾನು ಕೈಯಲ್ಲಿ ಫೋನು. ಯಾರ ಹತ್ರ ಮಾತನಾಡ್ತಿದ್ದ ಅಥವಾ ಸಿಸಿ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗೋದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರೂ ಈತ ಫೋನ್ ಬಂದಂತೆ ನಟಿಸಿದ್ದ, ಎಲ್ಲ ಆಯಾಮದಲ್ಲೂ ಕೂಡ ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈಗ ಕಾಡ್ತಾ ಇರುವ ದೊಡ್ಡ ಅನುಮಾನ ಬಾಂಬ್ ಸ್ಫೋಟಕ್ಕೆ ಟೈಮರ್ ಅನ್ನ ಇದೇ ಬಸ್ ನಿಲ್ದಾಣದಲ್ಲಿ ಈತ ಫಿಕ್ಸ್ ಮಾಡದ್ನ ಅನ್ನೋದು. ಎಸ್, ನಮ್ಮ ಪ್ರತಿನಿಧಿ ನಿಕೇಶ್ ತಲುಪಿದ್ದಾರೆ. ಇದೇ ಬಸ್ ಸ್ಟಾಪ್, ಈಗೇನು ನೀವು ಸಿಸಿಟಿವಿ ಫುಟೇಜ್ ಅಲ್ಲಿ ಗಮನಿಸ್ತಾ ಇದ್ರಿ, ಇದೇ ಬಸ್ ಸ್ಟಾಪ್ ಬಳಿಯಲ್ಲಿ ನಮ್ಮ ಪ್ರತಿನಿಧಿ ನಿಕೇಶ್ ಸದ್ಯಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಓವರ್ ಟು ಯು. ಥ್ಯಾಂಕ್ ಯು ಸ್ಮಿತಾ ರಂಗನಾಥ್. ಆಕ್ಚುಲಿ ನಾನೀಗ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಯಾವಾಗ ಈ ಬಾಂಬರ್ ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿರುವಂಥದ್ದು, ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ಇಲ್ಲೇ ಬ್ಯಾಗ್ ನಲ್ಲಿ ಇರುವಂತಹ ಆ ಬಾಂಬನ್ನು ತೆಗೆದುಕೊಂಡ್ಬಿಟ್ಟು ಇಲ್ಲಿಂದಲೇ ಆ ಒಂದು ಟೈಮರ್ ಅನ್ನ ಫಿಕ್ಸ್ ಮಾಡ್ತಾನೆ. ಟೈಮರ್ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಸೀದಾ ಹೋಗಿ ಆತ ರಾಮೇಶ್ವರಂ ಕೆಫೆಗೆ ಎಂಟ್ರಿಯನ್ನು ಕೊಡ್ತಾನೆ. ರಾಮೇಶ್ವರಂ ಕೆಫೆಗೆ ಎಂಟ್ರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಇಡ್ಲಿಯನ್ನು ಖರೀದಿ ಮಾಡ್ತಾನೆ. ಅಲ್ಲಿಂದ ಖರೀದಿ ಮಾಡಿ ಆ ಬ್ಯಾಗನ್ನು ಆ ವಾಶ್ ಬೇಸಿನ್ ಪಕ್ಕದಲ್ಲಿ ಇಟ್ಬಿಟ್ಟು ಅಲ್ಲಿಂದ ವಾಪಸ್ ಎಸ್ಕೇಪ್ ಆಗ್ತಾನೆ. ಇದೆಲ್ಲ ನಡೆದಿರೋದು ಕೇವಲ 9 ನಿಮಿಷದಲ್ಲಿ ಈ ಕೃತ್ಯವನ್ನು ಈತ ಮಾಡಿ ಇಲ್ಲಿಂದ ಮತ್ತೆ ವಾಪಸ್ ಇದೇ ಬಸ್ ಸ್ಟ್ಯಾಂಡ್ ಮುಖಾಂತರನೇ ವಾಪಸ್ ಆತ ಅಲ್ಲಿಂದ ವಾಪಸ್ ಮತ್ತೆ ಎಸ್ಕೇಪ್ ಆಗ್ತಾನೆ.